ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬಿಗ್ ಬಾಸ್ ಸೀಸನ್ 11 ಡೇ 3, ಡೇ 2, ಆಕ್ಚುಲಿ ಎಪಿಸೋಡ್ 3 ಆಗುತ್ತೆ. ಅದರ ಒಂದು ರಿಯಾಕ್ಷನ್ ಅಥವಾ ರಿವ್ಯೂ ವಿಡಿಯೋ ಮಾಡ್ತಿದ್ವಿ. ಅಂಡ್ ಇವತ್ತು ಒನ್ ಮೋರ್ ಏನಪ್ಪಾ ಸುದ್ದಿ ಅಂದ್ರೆ ಇರಾನ್ ಮತ್ತೆ ಇಸ್ರೇಲ್ ಅಲ್ಲಿ ವಾರ್ ಆಗ್ತಾ ಇದೆ. ಸೊ ಅಲ್ಲಿ ವಾರ್ ನಡೀತಿದೆ, ಅದೇ ತರ ಬಿಗ್ ಬಾಸ್ ಅಲ್ಲೂ ಕೂಡ ವಾರ್ಗಳಾಗಲೇ ಸ್ಟಾರ್ಟ್ ಆಗ್ತಾ ಇದೆ. ಸೊ ವಿರ್ ಲುಕಿಂಗ್ ಫಾರ್ವರ್ಡ್ ಟು ಸಿ ಮೋರ್ ವಾರ್ ಫ್ರಮ್ ದ ಪೀಪಲ್. ಅಂಡ್ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದ್ರೆ ವಿಲ್ ಸ್ಟಾರ್ಟ್ ಫ್ರಮ್ ಅನುಷಾ. ಅಳುಮುಂಜಿ ಅನುಷಾ ಅಂತ ಫೇಮಸ್ ಆಗ್ತಾ ಇದಾರೆ. ಸಣ್ಣ ಸಣ್ಣ ಮಾತಿಗೂ ಕೂಡ ಅಳ್ಕೊಂಡ್ ಕುತ್ಕೊಂತಾರೆ. ಏನೇ ಬಿಗ್ ಬಾಸ್ ನೀವು ನೋಡಿದ್ರ? ಹೌದೌದು. ಅಂಡ್ ಅವ್ರು ತುಂಬಾ ಫುಡ್ ಎಲ್ಲ ವೇಸ್ಟ್ ಮಾಡಿದಾರೆ. ಮೇ ಬಿ ಅದು ತುಂಬಾ ವೇಸ್ಟೇಜ್ ಆಗುತ್ತೆ ಅನ್ಸುತ್ತೆ ಅಪ್ಕಮಿಂಗ್ ಡೇಸ್ ಅಲ್ಲಿ. ಖಂಡಿತ ಅವ್ರು ಇವತ್ತೇನ್ ಫುಡ್ ವೇಸ್ಟ್ ಮಾಡಿದಾರೆ ಅದು ಮುಂದಕ್ಕೆ ಕಾಸ್ಟ್ಲಿ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಶಿ ವಾಸ್ ನಾಟ್ ನೀವು ಸಪೋಸ್ ಟು ಡೂ ಇಟ್. ಅಂಡ್ ಆಲ್ಸೋ ಸಣ್ಣ ಸಣ್ಣ ಮ್ಯಾಟ್ರಿಗೂ ಅವ್ರು ಅಳ್ಕೊಂಡ್ ಕುತ್ಕೊಳ್ಳೋದು ಜನಕ್ಕೆ ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ ಇಷ್ಟೊಂದು ಸೆನ್ಸಿಟಿವ್ ಇರ್ತಾರ ಜನ ಈಗಿನ ಕಾಲದಲ್ಲಿ ಅನ್ನೋ ತರ ಜನಕ್ಕೆ ಫೀಲ್ ಆಗುತ್ತೆ. ಸೊ ಶಿ ಹ್ಯಾಸ್ ಟು ಬಿ ಮೋರ್ ಮೆಚ್ಯೂರ್ ಅಂಡ್ ಎಲ್ಲಾದ್ರೂ ತಗೊಳ್ಳೋದು ಕೆಪಾಸಿಟಿ ಅವ್ರಿಗೆ ಬೇಕು ಅಂತ ನಾನು ಅನ್ಕೊಂತೀನಿ. ಇಲ್ಲ, ನಾವ್ ಮೂವಿಂಗ್ ಆಕ್ಚುಲಿ ಟು ಆತರ ನೆಕ್ಸ್ಟ್ ಹೇಳಕ್ಕೂ ಪಾಯಿಂಟ್. ಆಗಲ್ಲ. ಯಾಕೆಂದ್ರೆ ಬಿಕಾಸ್ ಅಲ್ಲಿ ಅವ್ರಿಗೆ ಸರಿ ಊಟನೂ ಸಿಗ್ತಾ ಇಲ್ಲಲ್ಲ. ಸಡನ್ ಆಗಿ ಹೋಗಿ ರಾಗಿ ಗಂಜಿ ತಗೊಳ್ಳಿ ಅಂತಂದ್ರೆ ಅವ್ರಿಗೂ ಕಷ್ಟ ಆಗ್ಬೋದು. ನಾವ್ ರಾಗಿ ಆತರ ಗಂಜಿನೂ ಕಷ್ಟ. ಹೇಳಕ್ಕೂ ಆಗಲ್ಲ. ಹ್ಮ್. ಬಿಕಾಸ್ ಅದೇ ಅವ್ರಿಗೆ ಅಭ್ಯಾಸ ಮೊಸರನ್ನ ಇರಲ್ಲ ಕೊಟ್ಟಿರೋರು ಅಂದ್ರೆ. ಸೇರಿಲ್ಲ ಅಂದ್ರು. ಹೌದು, ಹೊಟ್ಟೆ ಹಸು ಏನು ಮಾಡಕ್ಕಾಗಲ್ಲ, ಏನ್ ಮಾಡತ್ತೆ ಅಂತ. ಸೊ ಅವ್ರ ಎಕ್ಸಾಕ್ಟ್ಲಿ. ಸಿಚುವೇಶನ್ ಮೇ ಬಿ ಹೇಳಕ್ಕಾಗಲ್ಲ ಅನ್ಸುತ್ತೆ ಆ ತರ. ಮೂವಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್. ನೆನೆ ಏನಪ್ಪಾ ಹೈಲೈಟ್ ಆದ್ರೆ ಒನ್ ಮೋರ್ ಥಿಂಗ್. ನಮ್ಮ ಯಮುನಾ ಮ್ಯಾಮ್ ಅವರು ಆಕ್ಚುಲಿ ಅಡ್ವೊಕೇಟ್ ಜಗದೀಶ್ ಅಲ್ಲ, ಅಡ್ವೊಕೇಟ್ ಯಮುನಾ ಮ್ಯಾಮ್ ಆಗ್ಬೇಕಿತ್ತು. ಯಾಕೆಂದ್ರೆ ಅವರು ವಾದ ಮಾಡಕ್ಕೆ ಕರೆಕ್ಟ್ ಆಗಿದ್ದಾರೆ. ಯಾವ ರೇಂಜಿಗೆ ವಾದ ಮಾಡ್ತಾರೆ ಅಂದ್ರೆ ಅವ್ರು ಮಾಡೋ ವಾದಕ್ಕೆ ಜಡ್ಜ್ ಆನ್ ದ ಸ್ಪಾಟ್ ತೀರ್ಪು ಕೊಟ್ಟು ಯಪ್ಪ ಎಮ್ಮನ್ ಕಾಡಿದೆ ತಪ್ಪಿಸ್ಕೊಂಡ್ರೆ ಸಾಕು ಅನ್ನೋ ಲೆವೆಲಿಗೆ ವಾದ ಮಾಡ್ತಾರೆ. ಯಪ್ಪ ಯಪ್ಪ ಅದು ಯಾವ ರೇಂಜಿಗೆ ಆಗಿದ್ದಾರೆ ಅವ್ರದ್ದು ಅದೇನೋ ಗೊತ್ತಿಲ್ಲ. ಅವ್ರಿಗೆ ಈ ಗಂಟ್ಲು ಮತ್ತೆ ಬಾಯಿ ಮಧ್ಯೆ ಒಂದು ಆಂಪ್ಲಿಫೈರ್ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಅವ್ರ ಏನ್ ಮಾತಾಡೋರು ಅದು ಆಂಪ್ಲಿಫೈ ಆಗಿ ಬರುತ್ತೆ, ಅಷ್ಟು ಜೋರಾಗಿ ಬರುತ್ತೆ. ನಾವು ಟಿವಿ ನೋಡೋರ್ಗೆ ಈ ರೇಂಜಿಗೆ ಇರಿಟೇಟ್ ಆಗ್ಬೇಕಾದ್ರೆ ಇನ್ನ ಮನೆ ಒಳಗಡೆ ಇರೋರ್ಗೆ ಯಾವ ರೇಂಜಿಗೆ ಇರಿಟೇಟ್ ಆಗ್ಬೇಕು. ಅದೇ ಒಂದು ರೀಸನ್ ಕೊಟ್ಟು ನಾಮಿನೇಟ್ ಮಾಡೋರು. ಯಾರು ನಾಮಿನೇಟ್ ಮಾಡಿದ್ದು? ಗೌತಮಿ ಅವರು ಗೌತಮಿ. ಅಲ್ವಾ? ಹ್ಮ್. ಗೌತಮಿ ಅವರು ನಾಮಿನೇಟ್ ಹೌದೌದು, ಮಾಡೋರು. ಗೌತಮ್. ಗೌತಮಿ ಅವ್ರು ನಾಮಿನೇಟ್ ಮಾಡಿದ್ರು ಅನ್ನೋ ಒಂದು ರೀಸನ್ಗೆ ರಿವೆಂಜ್ ನಾಮಿನೇಷನ್ ನಡೀತು. ಅದು ನಿಮಗೆ ಏನ್ ಅನ್ಸುತ್ತೆ? ಇಸ್ ದಟ್ ಎ ರಿವೆಂಜ್ ನಾಮಿನೇಷನ್ ಅಥವಾ ಯಮುನಾ ಅವ್ರು ಕೊಟ್ಟಂತ ಪಾಯಿಂಟ್ಸ್ ಪ್ರಾಪರ್ ಆಗಿತ್ತ, ಅರ್ಲಿಯರ್ ಲಾಜಿಕ್ ಇತ್ತ ಅಂತ ಹೇಳಿ. ಹೌದೌದು, ಅದು ರಿವೆಂಜ್ ನಾಮಿನೇಷನ್ ಅಂತಾನೆ ಅನ್ಸುತ್ತೆ. ಅಂಡ್ ಹ್ಮ್. ಅದ್ ಆಕ್ಚುಲಿ ಅದ್ ನಡೆಯುತ್ತೆ ಎಲ್ಲಾ ಸೀಸನ್ ಅಲ್ಲೂ. ಅದ್ ಹಂಗೆ ಆಗುತ್ತೆ, ರಿವೆಂಜ್ ನಾಮಿನೇಷನ್ ಆಗಿ ಮಾಡೇ ಮಾಡ್ತಾರೆ. ಅದಂತೂ ಇದು ಹ್ಮ್. ಫಸ್ಟ್ ಸೀಸನ್ ಫಸ್ಟ್ ವೀಕ್ ಬೇರೆ ಅಲ್ಲ. ಸೊ ಇನ್ನೂ ಸುದೀಪ್ ಹ್ಮ್. ಸರ್ ವೀಕೆಂಡ್ ಬಂದಿಲ್ಲ. ಸೊ ಮೇ ಬಿ ಆ ಟೈಮಲ್ಲಿ ಹೇಳ್ತಾರೆ ಅನ್ಸುತ್ತೆ. ಬಟ್ ನಾರ್ಮಲ್ ಆಗಿ ಎಲ್ಲಾ ಬಿಗ್ ಸೀಸನ್ ಅಲ್ಲೂ ಈ ತರ ರಿವೆಂಜ್ ನಾಮಿನೇಷನ್ ನಡೆದಿರುತ್ತೆ ಅಂತ ನಂಗೆ ಅನ್ಸುತ್ತೆ. ನಡೆದಿದೆ. ರಿವೆಂಜ್ ನಾಮಿನೇಷನ್ ಮಾಡೋದು ತಪ್ಪಲ್ಲ. ಬಿಕಾಸ್ ಒಬ್ರು ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂದ್ರೆ ಯು ಹ್ಯಾವ್ ಟು, ನೀವು ಕೂಡ ಅಟ್ಯಾಕ್ ಮಾಡಬಹುದು. ಬಟ್ ದೇರ್ ಶುಡ್ ಬಿ ಸಮ್ ಪ್ರಾಪರ್ ರೀಸನ್ ಇರಬೇಕು. ಯಾರೋ ಒಂದು ಅವ್ರದ್ದು ಒಂದು ವೀಕ್ನೆಸ್ ಅಥವಾ ಅವ್ರದ್ದು ಏನಾರೋ ಒಂದು ಪಾಯಿಂಟ್ ಇಟ್ಕೊಂಡು ಮಾತಾಡೋದ್ರಲ್ಲಿ ಒಂದು ಅರ್ಥ ಇದೆ. ಬಟ್ ವಾಟ್ ಶಿ ಹಸ್ ಡನ್ ಈಸ್ ಏನು ಇಲ್ಲ, ಏನೋ ಬಕ್ವಾಸ್ ಹೇಳಿದ್ರು ಲಾಜಿಕ್ಲೆಸ್ ಆಗಿ. ಅದನ್ನ ಹೇಳಿದ್ರು ನಾಮಿನೇಟ್ ಮಾಡೋರು. ಕೊನೆಗೆ ಅದೇ ವಿಷಯಕ್ಕೆ ಶಿಶಿರ್ ಮತ್ತೆ ಇವ್ರ ಮಧ್ಯ ಮಾತುಕತೆ ಕೂಡ ನಡೀತು. ನೀವು ಅದ್ ಮಾಡಬಾರ್ದಿತ್ತು ಅಂತ, ಅದೆಲ್ಲ ಆಯ್ತು. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಆ ಜಗದೀಶ್ ಮತ್ತೆ ಚೈತ್ರ, ಜಗದೀಶ್ ಸರ್ ಮತ್ತೆ ಚೈತ್ರ ಅವರು ಫೇಸ್ ಟು ಫೇಸ್ ಕಿತ್ತಾಡ್ಬೇಕು ಅಂತ ಅನ್ಕೊಂತಾ ಇದ್ವಿ. ಬಟ್ ಇವರಿಬ್ರು ಯಾವ ಲೆವೆಲ್ ಗೇಮ್ ಮಾಡ್ತಾ ಇದಾರೆ ಅಂದ್ರೆ ಇಂಡಿವಿಜುವಲ್ ಗೇಮ್ನೆ ಒನ್ ಸೈಡೆಡ್ ಪಾರ್ಟಿಯಾಗಿ ಆಡ್ತಾ ಇದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ನೀವ್ ಆತರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅನ್ಸುತ್ತೆ. ಎಲ್ಲರೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಫೇಸ್ ಟು ಫೇಸ್ ಇದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಇವ್ರು ಇಬ್ರು ಒನ್ ಸೈಡೆಡ್ ಆಗಿರೋ ತರ ಕಾಣಿಸ್ತಾ ಇದೆಯಪ್ಪ. ಬಟ್ ಹೇಳಕ್ಕಾಗಲ್ಲ ಯಾವಾಗ ಎಲ್ಲಿ ಟ್ವಿಸ್ಟ್ ಬರುತ್ತೆ, ಯಾರು ಯಾವ ಪಾರ್ಟಿಗೆ ಹೋಗ್ತಾರೆ, ಯಾರ ಜೊತೆಲಿ ಇದ್ದವ್ರು ಕಿತ್ತಾಡ್ಕೋಬಹುದು, ಕಿತ್ತಾಡ್ತೋದ್ರ ಜೊತೆಗೆ ಆಗ್ಬೋದು. ಮುಂದಕ್ಕೆ ಏನೇನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ವೇಟ್ ಅಂಡ್ ವಾಚ್ ಅಂತೀನಿ ಅಷ್ಟೇ ನಾನು ಅದ್ರ ಬಗ್ಗೆ. ಮತ್ತೆ ಆ, ನೀವು ನನಗೆ ಇನ್ನೊಂದು ಕ್ವಶನ್ ಬಂತು. ಲಾಸ್ಟ್ ಟೈಮು ಸಮರ್ಥರು ಅಸಮರ್ಥರು ಅಂತ ಮಾಡಿದಾಗ ಅಸಮರ್ಥರಿಗೆ ಬಟ್ಟೆ ಕೊಟ್ಟಿರ್ಲಿಲ್ಲ, ಮೇಕಪ್ ಕಿಟ್ ಏನು ಕೊಟ್ಟಿರ್ಲಿಲ್ಲ. ಬಟ್ ಈ ಸರ್ತಿ ಜೈಲುವಾಸಿಗಳಿಗೆ ಅಂದ್ರೆ ಜೈಲರ ನರಕವಾಸಿಗಳಿಗೆ ಬಟ್ಟೆ ಮೇಕಪ್ ಕಿಟ್ ಎಲ್ಲ ಕೊಟ್ಟಿದ್ದಾರೆ. ಬಟ್ಟೆ ಹೋಗ್ಲಿ ಪರವಾಗಿಲ್ಲ, ಏನೋ ಬಿಗ್ ಬಾಸ್ ಟೀಮ್ ಅವ್ರಿಗೆ ಏನೋ ಬಡ್ಜೆಟ್ ಪ್ರಾಬ್ಲಮ್ ಆಗಿ ಬಟ್ಟೆ ಕೊಡಕ್ ಆಗ್ದೇನೆ ಅವ್ರ ಬಟ್ಟೆ ಯೂಸ್ ಮಾಡ್ಕೊಳ್ತಾ ಬಿಟ್ಟಿರೋದು. ಬಟ್ ಮೇಕಪ್ ಕಿಟ್ಟಿನ ಅವಶ್ಯಕತೆ ಏನಿತ್ತು ಅಂತ ನನ್ನ ಪ್ರಶ್ನೆ. ಎಲ್ಲಾರು ನರ್ಕದಲ್ಲಿ ಮೇಕಪ್ ಮಾಡ್ಕೊಳಕ್ ಬಿಡ್ತಾರಾ ಅಂತ ನನಗೆ ಡೌಟ್ ಆಗ್ತಾ ಇದೆ. ಅದ್ ನೀವೇ ಆನ್ಸರ್ ಮಾಡ್ಬೇಕು, ನಾನೇನು.
ಆನ್ಸರ್ ಮಾಡಕ್ ಆಗಲ್ಲ ಅದು. ಅದು ನನ್ಗೆ ಯಾಕೋ ಅದು ತುಂಬಾ ಇಲ್ಲಾಜಿಕಲ್ ಅನಿಸ್ತು. ಸೊ ನರಕದಲ್ಲಿರೋರ್ಗೆ ಮೇಕಪ್ ಮಾಡಕ್ ಅವಕಾಶ ಕೊಡಬಾರ್ದು. ನರಕ ಮೀನ್ಸ್ ಇಟ್ಸ್ ನರಕ. ಅಲ್ಲಿ ಅವರು ಸುಂದರವಾಗಿ ಮೇಕಪ್ ಮಾಡ್ಕೊಂಡು ಒಂಥರ ಫೋರ್ಸ್ ಕೊಡೋದೆಲ್ಲ ಅದು ನರಕ ಅಂತ ಆಗಲ್ಲ. ಅವ್ರು ಸ್ವರ್ಗದಲ್ಲಿ ಇದ್ದಂಗೆ ಆಗುತ್ತೆ ಆಲ್ಮೋಸ್ಟ್. ಸೊ ಅಲ್ಲೊಂದ್ ಕಡೆ ಅವ್ರು ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕಂತ ಅಂತೀವಿ ಬಿಗ್ ಬಾಸ್ ಟೀಮ್ ಅವರು. ಅದು ಬಿಟ್ರೆ ಇನ್ನು ನೆಕ್ಸ್ಟ್ ಈ ಗೋಲ್ಡ್ ಸುರೇಶ್ ಮತ್ತೆ ಮಾನಸ್ ಅವ್ರದ್ದು ಸಂತು ಪಂತು ಜೋಡಿದು ರಿಮೇಕ್ ಆಗ್ತಾ ಇದೆ ಅನ್ಸುತ್ತೆ. ಮೀನ್ಸ್ ಸಂತು ಪಂತು ಜೋಡಿ ಲಾಸ್ಟ್ ಸೀಸನ್ ಹೇಗಿತ್ತು ಬೀನ್ ಬ್ಯಾಗ್ ಅಲ್ಲಿ, ಸೇಮ್ ಅದೇ ತರ ಇವರು ಹಾಸಿಗೆ ಮೇಲೆ ಮಾನಸ ಮತ್ತೆ ಗೋಲ್ಡ್ ಸುರೇಶ್ ಜೋಡಿ ಒಂದು ಹೊಸದಾಗಿ ಕಣ್ಣಿ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಗ್ರೂಪ್ ಗಳು ಆಲ್ರೆಡಿ ಫಾರ್ಮ್ ಆಗ್ತಾ ಇದೆ ಬಿಗ್ ಬಾಸ್ ಅಲ್ಲಿ. ಹ್ಮ್ ಹ್ಮ್ ಮತ್ತೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದು ಲಾಯರ್ ಸರ್ ಏನಿದಾರೆ ಅವರು ಡಬಲ್ ಗೇಮ್ ಮಾಡ್ತಿದ್ರು ಮೊದ್ಲಿಂದನು. ಆಸ್ ಪಾರ್ಟ್ ಆಫ್ ದ ಗೇಮ್ ಹಿ ಇಸ್ ಡೂಯಿಂಗ್ ದ ಡಬಲ್ ಗೇಮ್ ಮಾಡ್ತಿದ್ರು. ಬಟ್ ನಿನ್ನೆ ಓಪನ್ ಆಗಿ ಅವ್ರು ಒಪ್ಕೊಂಡ್ಬಿಟ್ರು, ನಾನು ಡಬಲ್ ಗೇಮ್ ಮಾಡ್ತಾ ಇದೀನಿ, ಅವ್ರ ಕಡೆ ನೋಡ್ತೀನಿ ಈ ಕಡೆ ನೋಡ್ತೀನಿ, ಎರಡ್ ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ಮೈಂಡ್ ಗೇಮ್. ನಾನು ಹೈಲೈಟ್ ಆಗ್ತಾ ಇದ್ದೀನಿ ಮೈಂಡ್ ಅಂದ್ರು. ಗೇಮ್ ಅಂತ. ಮೈಂಡ್ ಗೇಮ್ ಚೆನ್ನಾಗಿದೆ ಅವ್ರು, ನನಗೂ ಅದೇ ತರ ಅನ್ಸ್ತು. ಅದು ಬಿಟ್ರೆ ಇನ್ನ ನಿಮಗೆ ಇವ್ರದ್ದು ಏನ್ ಅನ್ಸುತ್ತೆ, ಉಗ್ರ ಮಂಜು ಅವರು ಕೊಟ್ಟಂತ ಕಾಮಿಡಿ ಅದ್ ನಿಮ್ಗೆ ಯಾವ ತರ ಫೀಲ್ ಆಯ್ತು? ಅವ್ರು ಒಳ್ಳೆ ಕಾಂಪಿಟೇಟರ್ ಆಗ್ತಾರೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಅಂತ ಅನ್ನಿಸ್ತಾ ಇದೆ. ಹ್ಮ್ ಚೆನ್ನಾಗ್ ಅಂದ್ರೆ ನನ್ಗೂ ಕೂಡ ಅಷ್ಟೇ. ಎಂಟರ್ಟೈನು ಮಾಡ್ತಿದ್ದಾರೆ ಅಂಡ್ ಒಳ್ಳೆ ಕಾಂಪಿಟೇಟರ್ ಆಗ್ತಾರೆ ಅವರು. ಹೀಸ್ ಎ ಗುಡ್ ಕಾಂಪಿಟೇಟರ್. ನಾನು ಮೊದ್ಲೇ ಹೇಳಿದ್ನಲ್ಲ, ಯಾರ್ಯಾರ ಮೆಂಟಾಲಿಟಿ ಯಾವ ಇರುತ್ತೆ, ಯಾರ ಟ್ಯಾಲೆಂಟ್ ಎಲ್ಲೆಲ್ಲಿ ಇರುತ್ತೆ, ಹಿಡನ್ ಟ್ಯಾಲೆಂಟ್ ಅದೆಲ್ಲ ಆಚೆ ಬರ್ಬೇಕಾದ್ರೆ ಸ್ವಲ್ಪ ಟೈಮ್ ಬೇಕು. ಸೊ ಹಿ ಟುಕ್ 2 days, 2 ದಿನ ಟೈಮ್ ತಗೊಂಡು ಇವಾಗ ಓಪನ್ ಅಪ್ ಆಗಿದ್ದಾರೆ. ಬಟ್ ಹಿ ಇಸ್ ಡೂಯಿಂಗ್ ಎಕ್ಸ್ಟ್ರಾರ್ಡಿನರಿ. ನಾನು ಹೇಳ್ತೀನಿ ಸೂಪರ್ ಆಗಿ ಮಾಡ್ತಾ ಇದಾರೆ. ಹಂಗ್ ನೋಡ್ಕೊಂಡ್ರೆ ನಾವು ತುಂಬಾ ಹೋಪ್ ಇಟ್ಟಿದ್ದು ಧನರಾಜ್ ಮೇಲೆ. ಧನರಾಜ್ ಇವಾಗ ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ ಕಾಣೆ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಫುಟೇಜೇ ಇಲ್ಲ. ನಿನ್ನೆ ಪೂರ್ತಿ ನೋಡಿದ್ರೆ ಧನರಾಜ್ದು ಫುಟೇಜೇ ಇಲ್ಲ ಅಂತ ಹೇಳ್ಬೋದು, ಲಿಟ್ರಲಿ ಬ್ಲಾಂಕ್. ಬಟ್ ಜನರಾಜ್ಯದಿಂದ ಏನ್ ಎಕ್ಸ್ಪೆಕ್ಟೇಷನ್ ಬೇಕಿತ್ತು ಅದನ್ನೆಲ್ಲ ಈಗ ಉಗ್ರ ಮಂಜು ಫುಲ್ಫಿಲ್ ಮಾಡ್ತಾ ಇದಾರೆ ಅಂತ ನನಗೆ ಅನಿಸ್ತಾ ಇದೆ. ಸೊ ವಾಟ್ ಐ ಸಜೆಸ್ಟ್ ಈಸ್ ಬಿಗ್ ಬಾಸ್ ಶುಡ್ ಗೋ ವಿತ್, ಇನ್ಸ್ಟೆಡ್ ಆಫ್ ಗೋಯಿಂಗ್ ವಿತ್ ಧನರಾಜ್, ದೇ ಕ್ಯಾನ್ ಗೋ ವಿತ್ ದಿಸ್ ಗೈ ಉಗ್ರ ಮಂಜು. ಈಗ ಲಾಸ್ಟ್ ಟೈಮ್ ಏನು ತುಕಾಲಿ ಮತ್ತೆ ಬಿಗ್ ಬಾಸ್ ಅವ್ರ ಜೊತೆ ಒಂದು ಕೆಮಿಸ್ಟ್ರಿ ಆಗಿತ್ತು ಕಾಮಿಡಿ ಆಗಿ, ತುಕಾಲಿ ಅವರೇ ಅನ್ಕೊಂಡು. ಆ ತರ ಈ ಸರಿ ಧನರಾಜನ ಮಾಡೋದಕ್ಕೆ ಟ್ರೈ ಮಾಡೋರು, ಬಟ್ ಅದು ವರ್ಕೌಟ್ ಆಗ್ತಾ ಇಲ್ಲ ಅನ್ಸ್ತು. ಸೊ ಬಿಗ್ ಬಾಸ್ ಕ್ಯಾನ್ ಟ್ರೈ ವಿತ್ ಮಂಜು, ಉಗ್ರ ಮಂಜು. ಸೀರಿಯಸ್ಲಿ ವರ್ಕೌಟ್ ಆಗುತ್ತೆ ನಾನು ಅನ್ಕೊಂತೀನಿ. ಹೌದು. ಮತ್ತೆ ಅದು ಬಿಟ್ರೆ ನಾನ್ ನೋಡ್ದಾಗೆ ಈಗ ಸದ್ಯಕ್ಕೆ 2 ದಿನ ಆಯ್ತು. 2 ದಿನದಲ್ಲಿ ನಾವೆಲ್ಲರೂ ಧರ್ಮ ಕೀರ್ತಿರಾಜ್ ಅವ್ರನ್ನ ಎಲ್ಲಾದ್ರೂ ನೋಡಿದ್ವಾ? ಧರ್ಮ ಅವ್ರದ್ದು ಆಕ್ಚುಲಿ ಅವ್ರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅನ್ಸುತ್ತೆ. ಮೇ ಬಿ ಅವರು ಧರ್ಮ, ಆಕ್ಚುಲಿ ಅವ್ರು ಸೈಲೆಂಟ್ ತ್ರಿವಿಕ್ರಮ್, ಆಗ್ಬಿಟ್ಟಿದ್ದಾರೆ. ಹಂಸ ಮ್ಯಾಮ್. ಧರ್ಮ, ತ್ರಿವಿಕ್ರಮ್, ರಂಜಿತ್ ಮತ್ತೆ ಇನ್ನೊಬ್ರು ಇದ್ದಾರಲ್ಲ ಫೀಮೇಲ್ ಕ್ಯಾಂಡಿಡೇಟ್, ಯಾರೋ ಅವ್ರ ಹೆಸರೇ ಮರ್ತೋಯ್ತು ನಂಗೆ, ಹಂಸ ಜೈಲ್ ಒಳಗಡೆ ಕೂತಿರ್ತಾರಲ್ಲ. ಇಲ್ಲ, ಹಂಸ ಮ್ಯಾಮ್ ಸ್ಟಾರ್ಟ್ ಮಾಡಿದಾರೆ. ಅವ್ರು ಸ್ವಲ್ಪ ಕಿತಾಪತಿ ಎಲ್ಲ ಸ್ಟಾರ್ಟ್ ಮಾಡಿದಾರೆ, ಜಗಳ ಎಲ್ಲ. ಹಂಸ ಮ್ಯಾಮ್ ಬಿಟ್ಟು ಇನ್ನೊಬ್ರು ಇದಾರೆ. ಮೋಕ್ಷಿತಾ ಪೈ. ಮೋಕ್ಷಿತಾ ಪೈ, ಕರೆಕ್ಟ್. ಈ ಮೋಕ್ಷಿತಾ, ತ್ರಿವಿಕ್ರಮ್, ರಂಜಿತ್ ಇನ್ನು ಏನು ಸ್ಟಾರ್ಟ್ ಮಾಡಿಲ್ಲ. ಜೊತೆಗೆ ಧರ್ಮ ಸರ್ ಸೇರ್ಕೊಂಡು ಏನೋ ಇವತ್ತಿನ ಎಪಿಸೋಡ್ ಅಲ್ಲಿ ಧರ್ಮ ಸರ್ ಸ್ವಲ್ಪ ಕಿರಿಕಿದೆ ಅನ್ಸುತ್ತೆ, ಅದ್ ನೋಡ್ಬೋದು. ಬಟ್ ಧರ್ಮ ಸರ್ ಆದಷ್ಟು ಬೇಗ ಓಪನ್ ಅಪ್ ಆಗ್ಬೇಕು. ಹಿಂಗೆ ಸೈಲೆಂಟ್ ಆಗಿ ಕುತ್ಕೊಂಡ್ರೆ ಹೆಂಗ್ ಬಂದಿದಾರೋ ಹಂಗೆ ವಾಪಸ್ ಹೋಗ್ಬಿಡ್ತಾರೆ, ಆತರ ಆಗುತ್ತೆ. ಸೊ ಹಿಯಷ್ಟು ಅಂದ್ರೆ ಹಿಯಷ್ಟು ಏನಂತಾರೆ, ಓಪನ್ ಅಪ್ ಆಗ್ಬೇಕು. ಮತ್ತೆ ಅವ್ರು ಏನಾರು ಒಂದು ಕಾಂಟೆಂಟ್ ಕೊಟ್ಟು ಟ್ರೈ ಮಾಡ್ಬೇಕು. ಈಗ ಬೇರೆಯವ್ರು ನೋಡಿದ್ರೆ ಅವ್ರಿಗೆ ಇಲ್ಲಿ ಏನ್ ಮಾಡಕ್ಕಾಗ್ಲಿ, ಅವರು ಸುಮ್ನೆ ಏನಾರು ಒಂದು ಬೇಕು ಬೇಕು ಅಂತ ನೀವು ಕಿತಾಪತಿ ಮಾಡಿ ಹುಟ್ಟ ಹಾಕಿ ಒಂದು ಫುಟೇಜ್ ತಗೊಂತಾ ಇದಾರೆ. ಬಟ್ ಇವ್ರಿಗೆ ಅದು ಕೂಡ ಮಾಡಕ್ಕಾಗ್ತಾ ಇಲ್ಲ, ಒಂದು ಅಡ್ವಾಂಟೇಜ್ ತಗೊಳಕ್ ಆಗ್ತಾ ಇಲ್ಲ. ಸುಮ್ನೆ ಸೈಲೆಂಟ್ ಆಗಿ ಕುತ್ಕೊಂಡಿದ್ದಾರೆ, ಏನ್ ಮಾಡ್ಕೊತಾರ ಮಾಡ್ಕೊಳ್ಳಿ, ಎಸ್ಕೇಪ್ ಆಗ್ಬಿಡೋಣ ಲೆವೆಲ್ಗೆ ಇದಾರೆ. ಬಟ್ ಅವರು ಏನು ಮಾಡ್ಲಿಲ್ಲ ಅಂದ್ರೆ ಬಾರಿ ಕಷ್ಟ ಆಗುತ್ತೆ. ಸೊ ಅಟ್ಲೀಸ್ಟ್ ಬೇರೆಯವ್ರಿಗೆ ಗೊತ್ತಿಲ್ಲ, ಅಟ್ಲೀಸ್ಟ್ ಧರ್ಮ ಅವರು ಸ್ವಲ್ಪ ಸ್ಟಾರ್ಟ್ ಮಾಡ್ಬೇಕು ನನ್ನ ಪ್ರಕಾರ. ಅವ್ರು ಬಿಟ್ರೆ ನಿಮಗೆ ಇನ್ನ ಈಗ ನಾನು ಮೊದಲನೇ ಎಪಿಸೋಡ್ ಅಲ್ಲಿ ಹೇಳಿದ್ದೆ ಏನಂದ್ರೆ ಈ ಸರ್ತಿ ಫಿಮೇಲ್ ಕಂಟೆಸ್ಟೆಂಟ್ಸ್ ಡಾಮಿನೇಷನ್ ಜಾಸ್ತಿ ನಡೆಯುತ್ತೆ ಅಂತ. ಈಗ ಅದೇ ತರ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಈಗ ಹಂಗ್ ನೋಡ್ಕೊಂಡ್ರೆ ಐಶ್ವರ್ಯ ಅವರು ಕೂಡ ಎಲ್ಲದಕ್ಕೂ ಮಾತಾಡ್ತಾರೆ, ಅವ್ರ ಎಲ್ಲಾದು ಪಾಯಿಂಟ್ಗೂ ಬರ್ತಾರೆ. ಅಂದ್ರೆ ಯಾವ್ದೋ ಒಂದು ಜಗಳ ಆಗಲಿ ಮಧ್ಯ ಬರ್ತಾರೆ. ಈ ಭವ್ಯ ಮೇಡಮ್ ಕೂಡ ಅದು ಇದು ಕಿತಾಪತಿ ಮಾಡ್ತಾ ಇರ್ತಾರೆ. ಅಂದ್ರೆ ಅವರು ಸ್ವಲ್ಪ ಓಪನ್ ಅಪ್ ಮಾತಾಡ್ತಾರೆ, ಶಿ ವಿಲ್ ನಾಟ್ ಕೀಪ್ ವೈಟ್ ಆತರ ಮಾತಾಡ್ತಾರೆ. ಎಮ್ ಅಂತ ಕೇಳೋಂಗೆ ಇಲ್ಲ, ಎಲ್ಲಾರ್ಗು ಟಾರ್ಚರ್ ಮಾಡ್ತಾ ಇದಾರೆ. ಅಂಡ್ ಇವಾಗ ಹಂಸ ಅವರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಹಂಗ ನೋಡ್ಕೊಂಡ್ರೆ ಈ ಮೇಲ್ ಕ್ಯಾಂಡಿಡೇಟ್ಸ್ ಕಡೆಯಿಂದ ಯಾರು ಕೂಡ ಅಷ್ಟು ಇಲ್ವೇ ಇಲ್ಲ. ನಾನು ನೋಡಿದ್ರೆ ಲಾಯರ್ ಜಗದೀಶ್ ಸರ್, ಇವಾಗ ಉಗ್ರ ಮಂಜು ಬಿಟ್ರೆ ಇನ್ ಯಾರು ಇಲ್ಲ ಅಂತಾನೆ ಅನಿಸ್ತಾ ಇದೆ ನಂಗೆ. ಹೌದು. ಅಂಡ್ ಯಮುನಾ ಮ್ಯಾಮ್ ತುಂಬಾ ಟೆನ್ಸ್ ಆಗ್ತಾ ಇದಾರೆ ಅನ್ಸುತ್ತೆ. ಅಟ್ಲೀಸ್ಟ್ ಸ್ಮಾಲ್ ವಿಷಯಕ್ಕೂ ಅವ್ರು ತುಂಬಾ ಟೆನ್ಷನ್ ತಗೋತಿದ್ದಾರೆ. ಅಂದ್ರೆ ತಿಳ್ಸ್ಕೊಂಡ್ರೆ ಶಾರ್ಟ್ ಟೆಂಪರ್, ಅವ್ರು ಸಣ್ಣ ಸಣ್ಣದನ್ನು ದೊಡ್ಡದಾಗ ತಗೊಂತಾರ. ಯಾವಾಗ್ಲೂ ರೂಲ್ ಬುಕ್ ಇಂದಾನೆ ಓಡ್ತಾ ಇರ್ತಾರೆ. ಅವ್ರಂತರ ನಾನು ಹೇಳಿದ್ನಲ್ಲ, ಒಂಥರ ಡಿಕ್ಟೇಟರ್ ಇದ್ದಂಗೆ. ಒಂದು ರೂಲ್ ಬರ್ದು ಬಿಟ್ಟಿದೀನಿ ಅಂದ್ರೆ ಆ ರೂಲ್ ಇಂದಾನೆ ಹೋಗ್ಬೇಕು, ಆ ರೂಲ್ ಎಲ್ಲ ಫಾಲೋ ಮಾಡೋಕೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಇಟ್ ವೋಂಟ್ ವರ್ಕ್ ಲೈಕ್ ದಟ್, ಬಿಕಾಸ್ ಬಿಗ್ ಬಾಸ್ ಅವರು ಯಾವಾಗ ಬೇಕು ಅವಾಗ ಹೆಂಗ್ ಬೇಕೋ ಅವ್ರಿಗವ್ರೆ ರೂಲ್ಸ್ ಚೇಂಜ್ ಮಾಡ್ಕೊಂತಾರೆ.
ಸೊ ಅದವ್ರು ಮನ್ಸಲ್ಲಿ ಇಟ್ಕೋಬೇಕು. ಇನ್ನೊಂದ್ ಏನಾಗ್ತಾ ಇದೆ, ಅವ್ರ ಆತರ ರೂಲ್ ಬುಕ್ ಇಂದ ಓಡ್ಕೊಂಡು ಎಲ್ಲಾರ್ಗು ಒಂಥರ ಶಾರ್ಟ್ ಟೆಂಪರ್ ಆಗಿ ಅವಾಜ್ಗಳು ಹಾಕೊಂಡ್ ಬರ್ತಾ ಇರೋದು. ಜನ ಏನ್ ಮಾಡ್ತಾರೆ, ಬೇಕು ಬೇಕು ಅಂತಂದ್ರೆ ಹಿಂಗ್ ಚಿವುಟ್ ಬಿಟ್ಟು ಮಜಾ ತಗೊಂತಾ ಇದಾರೆ. ಅದು ನಡೀತಾ ಇದೆ ಅಲ್ಲಿ. ಬೇಕು ಬೇಕು ಅಂತ ಕಿತಾಪತಿ ಮಾಡೋದು, ಅವ್ರ ಹತ್ರ ಅರ್ಧ ಟ್ರಿಗರ್ ಮಾಡಿ ಪ್ರೊವೋಕ್ ಮಾಡಿ ಮಾತಾಡೋ ತರ ಮಾಡೋದು. ಮತ್ತೆ ಹೆಂಗಾಗುತ್ತೆ, ಅವ್ರಿಗೆ ಹೌದು, ನೆಗೆಟಿವ್ ಆಗೋ ತರ ಅದನ್ನ ಅಡ್ವೊಕೇಟ್ ಮಾಡ್ತಾ ಇದಾರೆ ಜಗದೀಶ್ ಅಂತ ಅವ್ರು ನನ್ಗೆ ಹಂಗೆ ಅನ್ಸುತ್ತೆ. ಮಾಡ್ತಿದ್ದಾರೆ ಆಕ್ಚುಲಿ ಆತ. ಅಡ್ವೊಕೇಟ್ ಅವ್ರ ಜಗದೀಶ್ ಅವ್ರ ಆಕ್ಚುಲಿ ಹತ್ರ ಅವ್ರು ಅವ್ರು ಇದ್ ಮಾಡ್ತಾ ಇದಾರೆ. ಮಾಡ್ತಿದ್ದಾರೆ. ಸೊ ಅದ್ ಬಿಟ್ರೆ ಇನ್ನ ಟಾಸ್ಕ್ ವಿಚಾರಕ್ಕೆ ಬಂದ್ರೆ, ನೆನ್ನೆ ಟಾಸ್ಕ್ ಹೇಗಿತ್ತು? ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಆಕ್ಚುಲಿ. ನಾಮಿನೇಷನ್ ನಾನ್ ನೋಡಿದಾಗೆ ಸುಮಾರು ನಾಮಿನೇಷನ್ಸ್ ಜೆನ್ಯೂನ್ ಆಯ್ತು, ಬಟ್ ಕೆಲವೊಂದು ಟಾರ್ಗೆಟೆಡ್ ಅಂತ ಅನಿಸ್ತು, ಬೇಕು ಬೇಕು ಅಂತ ಮಾಡಿದ್ದಾರೆ ಅಂತ, ವಿತೌಟ್ ಪ್ರಾಪರ್ ರೀಸನ್ಸ್. ಬಟ್ ನೋಡ್ಬೇಕು ಮುಂದೆ ಏನೇನಾಗುತ್ತೆ ಅಂತ. ಆಸ್ ಆಫ್ ಚೈತ್ರಾ ಮ್ಯಾಮ್ ಅವರು ಡೈರೆಕ್ಟ್ ನಾಮಿನೇಟ್ ಆಗಿದ್ರು, ಅದ್ ಬಿಟ್ಟಿಗೆ ಸುಮಾರು ಜನ ನಾಮಿನೇಟ್ ಆಗಿದ್ದಾರೆ. ಬಟ್ ನನ್ಗೆ ಅನ್ಸಿದ ಪ್ರಕಾರ ಇದು ನಾಮಿನೇಷನ್ ಪ್ರಕ್ರಿಯೆ ಮುಂದುವರಿದು ಕೆಲವ್ರನ್ನ ನಾಮಿನೇಟ್ ಇಂದ ಎಸ್ಕೇಪ್ ಮಾಡೋರು ಮಾಡ್ಬೋದು, ಮತ್ತೆ ಹೊಸಬ್ರನ್ನ ತಿರ್ಗಾ ನಾಮಿನೇಟ್ ಮಾಡೋರು ಮಾಡ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಬಟ್ ಇನ್ನು ಸ್ವಲ್ಪ ದಿನಗಳಿದೆ ವೀಕೆಂಡಿಗೆ. ಇನ್ನೆಷ್ಟು, ಇವತ್ತು ಆಗ್ಲೇ ಬುಧವಾರ, ಸೊ ಗುರುವಾರ, ಶುಕ್ರವಾರ, ಶನಿವಾರ, ಇನ್ನು 3 ದಿನದೊಳಗಡೆ ಎಷ್ಟಾಗುತ್ತೋ ಅಷ್ಟು ಇವ್ರು ಬೇರೆಯವರು ಓಪನ್ ಅಪ್ ಆಗಿ ಫುಟೇಜ್ ತಗೊಂಡು ಕಾಂಟೆಂಟ್ ಕೊಟ್ರೆ ಉಳ್ಕೊಂತಾರೆ. ಇಲ್ಲ ಅಂದ್ರೆ ಗೇಟ್ ಪಾಸ್ ಅಂತ ಗ್ಯಾರಂಟಿ ಬರ್ದಿಟ್ಕೋಬೇಕು. ಫಸ್ಟ್ ವೀಕ್ ಎಲಿಮಿನೇಷನ್, ಇಟ್ ವಿಲ್ ಬಿ ವರ್ಸ್ಟ್ ಎಲಿಮಿನೇಷನ್. ಸೊ ಎವ್ರಿ ನೆಸ್ ಟು ಬಿ ಅವೇರ್ ಅಂತ ಹೇಳ್ತೀನಿ ನಾನು. ಅದು ಬಿಟ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನಾಗುತ್ತೆ ಅಂತ ವೇಟ್ ಮಾಡ್ತಾ ಇದೀವಿ. ತುಂಬಾ ಕಿತಾಪತಿ ಟಾಸ್ಕ್ ಗಳೆಲ್ಲ ಇದಾವೆ, ದೊಡ್ಡ ದೊಡ್ಡ ಜೋರಾಗಿ ಬತ್ತಿ ಹತ್ಕೊಂತ ಇದೆ. ಸೊ ಲೆಟ್ಸ್ ಸಿ ಇನ್ ಟುಡೇ ಎಪಿಸೋಡ್. ಓಕೆ, ಹಂಗಾರೆ ವಿಡಿಯೋ ಮುಗಿಸೋಣ ಅಥವಾ ಏನಾರು ಹೇಳೋದಿದ್ಯಾ? ಅಷ್ಟೇ. ನೀವು ಅಷ್ಟೇನಾ? ಆಕ್ಚುಲಿ ನೀವು ವಾರ್ ಆಗ್ಲಿ ಬಿಗ್ ಬಾಸ್ ಅಲ್ಲಿ ವಾರ್ ಆಗ್ಲಿ ಅಂತಾನೆ ವೆಯ್ಟ್ ಮಾಡ್ತಿರೋ ತರ ಇದೆ. ಹೌದು. ನಾನು ಈಗ ಇಸ್ರೇಲ್ ಮತ್ತೆ ಇರಾನ್ ವಾರ ಹೆಂಗ್ ನಡೀತಾ ಇದೆ, ಹಂಗೆ ಬಿಗ್ ಬಾಸ್ ಅಲ್ಲಿ ವಾರ ಆಗ್ಬೇಕು. ಆಕ್ಚುಲಿ ಅಲ್ಲಿರೋ ವಾರ ನಿಂತ್ಕೊಳ್ಳಿ, ಅಲ್ಲಿ ಸುಮಾರು ಜನ ಎಲ್ಲ ಪ್ರಾಣ ಕಳ್ಕೊಂತ ಇದಾರೆ. ಇಟ್ಸ್ ರಿಯಲಿ ಬ್ಯಾಡ್ ಥಿಂಗ್. ಅಂಡ್ ಆಲ್ಸೋ ಎಕನಾಮಿ ಕೂಡ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ವರ್ಲ್ಡ್ ವೈಡ್ ಎಕನಾಮಿ ಎಲ್ಲ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಬಿಗ್ ಬಾಸ್ ಅಲ್ಲಿ ಬಂದ್ರೆ ವಾರ ಆಗ್ಬೇಕು. ವಾರ ಆದ್ರೆ ಜನಕ್ಕೆ ಎಂಟರ್ಟೈನ್ಮೆಂಟ್. ಬಟ್ ಇಟ್ ಶುಡ್ ನಾಟ್ ಗೋ ಟೂ ಫಿಸಿಕಲ್. ವಾರ ಇಲ್ಲಿಂದ್ರೆ ಆರ್ಗ್ಯುಮೆಂಟ್ಸ್ ಅಲ್ಲಿ ಇರಬೇಕು. ಅಂಡ್ ಶುಡ್ ಬಿ ಹೆಲ್ತಿ ವಾರ್ ತರ ಇರ್ಬೇಕಂತ ನಾನು ಅನ್ಕೊಂತೀನಿ. ಹೆಲ್ತಿ ಆರ್ಗ್ಯುಮೆಂಟ್ಸ್ ಇಂದ, ಹೆಲ್ತಿ ಒಂದು ಲಾಜಿಕ್ ಇಟ್ಕೊಂಡು ವಾರ್ ಮಾಡ್ಬೇಕು. ಸುಮ್ನೆ ನಾನು 50 ಲಕ್ಷ ಗೆದ್ಕೊಂಡು ಹೋಗ್ಬೇಕು ಅಂತ ವಾರ್ ಮಾಡಬಾರ್ದು ಅಂತ ನಾನು ಅನ್ಕೊಂತೀನಿ. ಓಕೆ, ನೋಡೋಣ Okay, I think we had a good session today. Yeah, shall we end for today or what we do? ಆಯ್ತು, ನೀವು ಟೀಮ್ಸ್ ಮೀಟಿಂಗ್ ತರ ಹೇಳ್ಬಿಡಿ. ಟೀಮ್ಸ್ ಮೀಟಿಂಗ್ ಅಲ್ಲಿ ಯಾರು ಕ್ವಶನ್ಸ್ ಇದೆಯಾ ಅಂತ ಕೇಳಿ ಕೊನೆಗೆ ಏನ್ ಮಾಡ್ತೀವಲ್ಲ ಆತರ ಆಗಿದೆ. ಸೊ ಐ ಥಿಂಕ್ ವಿ ಆರ್ ಗುಡ್ ಟು ಕ್ಲೋಸ್ ದ ಕಾಲ್ ಟುಡೇ ಅಂಡ್ ವಿಲ್ ಕ್ಯಾಚ್ ಅಪ್ ಆನ್ ಟುಮಾರೋ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಬೈ ಬಾಯ್.